फ्रेंड्स, मैं जानता हूं कि पेपर लीक भूखमरी से आजादी, बेकारी से आजादी, जातिवाद से आजादी। ನಮಸ್ಕಾರ ಸ್ನೇಹಿತರೆ, ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿರೋ ಟೈಮಿಂದ ಇಲ್ಲಿವರೆಗೂ ಏನೇನಾಗಿದೆ ಅಂತ ಪ್ರತಿಯೊಂದು ವಿಷಯನೂ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮೇ 22 ಲಕ್ಷ ಜನ ಈ ನೀಟ್ ಎಕ್ಸಾಮ್ನ ಬರೀತಾರೆ. ಆದರೆ 2-3 ಗಂಟೆನಲ್ಲೇ ಪೇಪರ್ ಲೀಕ್ ಆಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ನ್ಯೂಸ್ ಬರುತ್ತೆ. ಸೊ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಇದನ್ನ CBIಗೆ ವಹಿಸುತ್ತೆ. CBI ಕೂಡ 2-3 ದಿನ ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಸರ್ಚ್ ಮಾಡಿ ಇದರಲ್ಲಿ ಒಂದು ಮಾಫಿಯಾ ಇದೆ ಅಂತ ತಿಳ್ಕೊಳ್ಳುತ್ತೆ. ಸೊ NTA ಎಕ್ಸಾಮ್ನ ಕ್ಯಾನ್ಸಲ್ ಕೂಡ ಮಾಡುತ್ತೆ. ಇದ್ರ ಮಧ್ಯ 20 ಜನ ಸ್ಟೂಡೆಂಟ್ಸ್ ತಮ್ಮ ಜೀವನ ಕಳ್ಕೊಳ್ತಾರೆ. ಅದಾದ್ಮೇಲೆ June 21 NTA ಮತ್ತೆ ಎಕ್ಸಾಮ್ನ ನಡೆಸುತ್ತೆ. ಈ ಸಲ ತುಂಬಾ ಸೆಕ್ಯೂರಿಟಿನ ಅರೇಂಜ್ ಕೂಡ ಮಾಡಿರುತ್ತೆ. ಆದ್ರೆ ಸ್ಟೂಡೆಂಟ್ಸ್ ಮಾತ್ರ ತಮ್ಮ ಪ್ರೊಟೆಸ್ಟ್ನ ನಿಲ್ಲಿಸಲಿಲ್ಲ.